ಹೆಲೋ ಫ್ರೆಂಡ್ಸ್, ಪೂಜಾರಿಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಬನ್ನಿ, ಇವತ್ತು ಸ್ನ್ಯಾಕ್ಸ್ ರೆಸಿಪಿ ಹೇಳ್ಕೊಡ್ತೀನಿ. ಈ ರೆಸಿಪಿ ಯಾರು ಬೇಕಾದರೂ ಟ್ರೈ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಏನಪ್ಪ ಅಂದರೆ ಕಡಲೆಬೇಳೆಯಿಂದ ಸ್ನ್ಯಾಕ್ಸ್ ಮಾಡೋದು ತುಂಬ ಸುಲಭವಾಗಿ ಮಾಡ್ಕೋಬೋದು. ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ. 1 ಕಪ್ ಆಗೋಷ್ಟು ಕಡಲೆಬೇಳೆನ ಚೆನ್ನಾಗಿ ತೊಳ್ಕೊಂಡು ಮಿನಿಮಮ್ 4 to 5 ಅವರ್ಸ್ ನೆನೆ ಹಾಕಬೇಕು. ನಾನಿಲ್ಲಿ 4 ಅವರ್ಸ್ ನೆನೆ ಹಾಕಿದ್ದೆ. ಇದರಲ್ಲಿರೋ ನೀರೆಲ್ಲ ತೆಗೆದು ಇದನ್ನು ಚೆನ್ನಾಗಿ ಬಸ್ತಿಟ್ಟಿದ್ದೀನಿ. ಕಡಲೆಬೇಳೆ ಚೆನ್ನಾಗಿ ನೆಂದಷ್ಟು ಸ್ನ್ಯಾಕ್ಸ್ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಒಂದು ಕಾಟನ್ ಬಟ್ಟೆನ ಹೀಗೆ ಹರಡ್ಕೊಂಡಿದ್ದೀನಿ. ಇದಕ್ಕೆ ಕಡಲೆಬೇಳೆನ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಇದರಲ್ಲಿ ಚೂರು ನೀರಿನ ಅಂಶ ಇರಬಾರ್ದು. ಮಿನಿಮಮ್ 10 ಮಿನಿಟ್ಸ್ ಹಾಗೆ ಬಿಡಿ, ಗಾಳಿಗೆಲ್ಲ ಆರ್ಕೊಳ್ಳಿ. ಇದನ್ನು ಫ್ಯಾನ್ ಅಡಿ ಇಟ್ಟರೆ ಬೇಗ ಆರ್ಕೊಳ್ಳುತ್ತೆ. ಫುಲ್ ಡ್ರೈ ಆಗಕ್ಕೆ ಬಿಡಬೇಡಿ, ಸ್ವಲ್ಪ ತಂಡಿಯಾಗಿರಬೇಕು. ಆವಾಗಲೇ ಸ್ನ್ಯಾಕ್ಸು ಕ್ರಿಸ್ಪಿಯಾಗಿ ಬರೋದು. ಈಗ 10 ಮಿನಿಟ್ಸ್ ಆಗಿದೆ, ಇದೆಲ್ಲ ಚೆನ್ನಾಗಿ ಆರ್ಕೊಂಡಿದೆ. ಇಷ್ಟ ಆರಿದ್ರೆ ಸಾಕಾಗುತ್ತೆ. ಇದನ್ನೆಲ್ಲ ಒಂದು ಬೌಲಿಗೆ ಹಾಕಿ ತೆಗೆದಿಟ್ಕೊಳ್ಳಿ. ನಾನು ಇಲ್ಲಿ ಈ ಥರದೊಂದು ಜರಡಿ ತೊಗೊಂಡಿದ್ದೀನಿ, ಅದಕ್ಕೆ ಹಾಕೋತಾ ಇದ್ದೀನಿ. ಇದರಿಂದ ಡೈರೆಕ್ಟಾಗಿ ಎಣ್ಣೆಗೆ ಇಟ್ಕೊಳ್ಳೋಕ್ಕೆ ಸ್ವಲ್ಪನೇ ಹಾಕ್ಕೊಂಡು ಮಾಡ್ಕೊಳ್ಳೋಣ. ಮುಂಚೆನೇ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ. ಈ ಥರ ಜರಡಿಗೆ ಸ್ವಲ್ಪ ಕಡಲೆಬೇಳೆ ಹಾಕಿ ಹೀಗೆ ಡೈರೆಕ್ಟಾಗಿ ಇಡ್ತಾ ಇದ್ದೀನಿ. ನೀವು ಡೈರೆಕ್ಟಾಗಿ ಎಣ್ಣೆಗೆ ಬೇಕಾದ್ರೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು. ಈ ಥರ ಜರಡಿಲಿ ಹಾಕಿ ಮಾಡೋದ್ರಿಂದ ಕಡಲೆಬೇಳೆನ ಸುಲಭವಾಗಿ ಬೇಗ ಬೆಂದ ತಕ್ಷಣ ಎತ್ಕೊಬಿಡ್ಬೋದು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಫ್ರೈ ಮಾಡ್ಕೊಳ್ಳಿ. ಎಣ್ಣೆಲಿರೋ ನೊರೆ ಎಲ್ಲ ಈ ಥರ ಕಮ್ಮಿ ಆಗಬೇಕು. ಕಡಲೆಬೇಳೆ ಈ ಥರ ನೊರೆ ಎಲ್ಲ ಕಮ್ಮಿ ಆಗಿ ಮೇಲೆ ಬಂದರೆ ಇದು ಬೆಂದಿದೆ ಅಂತ ಅರ್ಥ. ಆಗ ಗರಿ ಆಗಿರುವಂಥ ಶಬ್ದ ಬರುತ್ತೆ. ಇದೀಗ ಕಾದಿದೆ. ಇದನ್ನ ನಾನು ಬೇರೆ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಟೀ ಕಾಫಿ ಟೈಮಲ್ಲಿ ತಿನ್ನೋಕೆ ಚೆನ್ನಾಗಿರುತ್ತೆ. ಉಳಿದಿರುವಂಥ ಎಲ್ಲ ಕಡಲೆಬೇಳೆನೂ ಇದೇ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟ್ರೈ ಮಾಡ್ತಾ ಇದ್ದೀರಾ ಅಂತ ಅಂದರೆ ಸ್ವಲ್ಪ ಮಾಡಿ ನೋಡಿ, ಚೆನ್ನಾಗಿ ಬಂದಮೇಲೆ ಜಾಸ್ತಿ ಮಾಡ್ಕೋಬೋದು. ಇವಾಗ ಇದು ಆಲ್ಮೋಸ್ಟ್ ಆಗಿದೆ. ಎಣ್ಣೆಲಿ ನೊರೆ ಇಲ್ಲ ಮತ್ತು ಕಡಲೆಬೇಳೆ ಎಲ್ಲ ತೇಲ್ ಬಂದಿದೆ. ಇದು ಇವಾಗ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇದೇ ಥರ ಎಣ್ಣೆ ಎಲ್ಲ ಪೂರ ಸೋಸ್ಕೊಂಡು ಇದನ್ನು ಬೌಲಿಗೆ ಹಾಕ್ಕೊಳ್ಳೋಣ. ಈ ಕಡಲೆಬೇಳೆ ಬಿಸಿ ಇದ್ದಾಗಲೇ ಉಪ್ಪು ಖಾರ ಹಾಕಿಬಿಡಬೇಕು. ಇಲ್ಲ ಅಂತ ಹೇಳಿದ್ರೆ ಆಮೇಲೆ ಉಪ್ಪು ಹಿಡಿಯೋದಿಲ್ಲ. ಬಿಸಿ ಇದ್ದಾಗಲೇ ಉಪ್ಪು ಖಾರ ಹಾಕ್ಕೊಂಡ್ರೆ ಉಪ್ಪೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಇದೆಲ್ಲ ತಣ್ಣಗಾದ್ಮೇಲೆ ಒಂದು ಬಾಕ್ಸಿಗೆ ಅಥವಾ ಏರ್ ಟೈಟ್ ಕಂಟೈನರ್ಗೆ ಹಾಕಿ ಇಟ್ಕೊಂಡ್ರೆ 1 ತಿಂಗಳು ತನಕ ಕ್ರಿಸ್ಪಿಯಾಗಿರುತ್ತೆ. ಖಂಡಿತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪೂಜಾರಿಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್.